ವಿಜಯಪುರ ಸಹಕಾರ ಸಪ್ತಾಹ 202. ನಮಸ್ಕಾರ. ವಿಜಯಪುರ ವಾಯ್ಸ್ ಡಿಜಿಟಲ್ ವೆಬ್ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಜೂನ್ 29 ರಿಂದ ಜುಲೈ 6 ರವರೆಗೆ ಸಹಕಾರ ಸಪ್ತಾಹ 2026 ಅನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಕುರಿತು ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮಗಳ ವಿವರಗಳನ್ನು ಹಂಚಿಕೊಳ್ಳಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು, ಸಹಕಾರ ಚಳವಳಿಯ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ವಾರಪೂರ್ತಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಸಭೆಗಳು ಹಾಗೂ ವಿಶೇಷ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಹಕಾರ ಸಂಘಗಳ ಬಲವರ್ಧನೆ, ಸದಸ್ಯರ ಸಬಲೀಕರಣ ಹಾಗೂ ಯುವಜನರಲ್ಲಿ ಸಹಕಾರ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಈ ಸಪ್ತಾಹ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅವಧಿ ಜೂನ್ 29, 2026 ರಿಂದ ಜುಲೈ 6, 2026. ಈ ಅವಧಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳು ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ. ಇಂತಹ ವಿಜಯಪುರ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ವಿಜಯಪುರ ವಾಯ್ಸ್ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ಯಾಮೆರಾಮನ್ ವರದಿ, ವಿಜಯಪುರ ವಾಯ್ಸ್ ಡಿಜಿಟಲ್ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಒಂದು 4-5 ರಾಜ್ಯಗಳು ಬಿಟ್ಟರೆ ಬೇರೆ ಕಡೆ ಇರ್ಲಿಲ್ಲ. ಒಂದು ನಿರ್ಣಯ ಬಹಳ ಮಹತ್ವದ ಏನ್ ಮಾಡಿದ್ರಪ್ಪ ಅಂತಂದ್ರ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪ್ರಾಥಮಿಕ ಹಂತದ ಸಂಘ ರಚನೆ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯ ಮಾಡಿ ಒಂದು ಗುರಿಯನ್ನು ಹಮ್ಮಿಕೊಂಡು ಬೃಹತ್ ನಮ್ಮ ಸಂಸ್ಥೆಗಳ ಒಂದು ಸಹಕಾರ ಕೂಡ ತಗೊಂಡು ಈಗ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್, ಆಮೇಲೆ ನಾಫೆಡ್ ನ್ಯಾಷನಲ್ ಫೆಡರೇಷನ್, ಆಮೇಲೆ ಇನ್ನೊಂದು NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ಗೆ ಅವರು ಟಾರ್ಗೆಟ್ ಅನ್ನು ಕೊಟ್ಟರು. ಒಟ್ಟು 2 ಲಕ್ಷ ಪ್ರಾಥಮಿಕ ಹಂತದ ಸಹಕಾರಿ ಸಂಘಗಳ ರಚನೆಯ ಗುರಿ ಹಾಕೊಂಡು ನಬಾರ್ಡ್ಗೆ 70,000, NDDBಗೆ 1,03,000, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ಗೆ 11,500. ಇದ್ರ ಜೊತೆಗೆ RCS ಮುಖಾಂತರ ಪ್ರತಿಯೊಂದು ರಾಜ್ಯದಲ್ಲಿ ಸರ್ಕಾರದ ಮುಖಾಂತರ 15,500 ಮಾಡಿ ಒಟ್ಟು 2 ಲಕ್ಷ ಪ್ರಾಥಮಿಕ ಹಂತದ ಸಂಘಗಳನ್ನ ರಚನೆ ಮಾಡಬೇಕು. ಆ ರಚನೆ ಮುಖಾಂತರ ಎಲ್ಲ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡು ಮುನ್ನಡೆದಿದ್ದಾರೆ. ಅವೆಲ್ಲ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದ್ರ ಜೊತೆಗೆ ಈಗ ಇಫ್ಕೋ, ಕ್ರಿಪ್ಕೋ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳದ, ಆ ರೀತಿ ಒಂದು ಸಂಸ್ಥೆಗಳನ್ನ ಬೆಳೆಸುವ ಒಂದು ಮುಖಾಂತರ ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಅಂತ ಹೇಳಿ ಒಂದು ಬೃಹತ್ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇದಕ್ಕೆ ಯಾರಪ್ಪ ಶೇರ್ ಹೋಲ್ಡರ್ ಅಂದ್ರೆ ಇಫ್ಕೋ, ಕ್ರಿಪ್ಕೋ, ಅಮೂಲ್ ಅಂತ ಅವರು ಶೇರ್ ಹೋಲ್ಡರು. ಅದ್ರ ಜೊತೆಗೆ ಎಲ್ಲ ಹಂತದ ಸಹಕಾರಿ ಸಂಸ್ಥೆಗಳನ್ನ ಅದರಲ್ಲಿ ಶೇರ್ ಹೋಲ್ಡರ್ ಅನ್ನ ಮಾಡಿದ್ರು. ಅಂದ್ರೆ ಗ್ರಾಮೀಣ ಪ್ರಾಥಮಿಕ ಹಂತದ ಸಂಘಗಳು ಕೂಡ ಅಲ್ಲಿ 10,000 ರೂಪಾಯಿ ಕೊಟ್ಟು ಶೇರ್ ಆಗುವಂಗ ಮಾಡಿ ಇವತ್ತ ಕೋಆಪರೇಟಿವ್ ಅಲ್ಲಿ ಅತ್ಯಂತ ಐತಿಹಾಸಿಕವಾಗಿ 2025-26ನೇ ಇಸ್ವಿಗೆ 4,300 ಕೋಟಿ ರೂಪಾಯಿ ಅಷ್ಟು ವ್ಯವಹಾರ ಮಾಡಿ ಬಹಳ ದೊಡ್ಡ ಸಾಧನೆ ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್. ಇದೇ ರೀತಿ ಆರ್ಗ್ಯಾನಿಕ್ಸ್ ಮಾಡಿದ್ರು, ಭಾರತೀಯ ಬೀಜ ಸಹಕಾರಿ ಅಂತ ಹೇಳಿ ನಿರ್ಮಾಣ ಮಾಡಿ ಒಟ್ಟಾರೆ ದೇಶದ ಸಹಕಾರಿ ಕ್ಷೇತ್ರದ ಒಂದು ಚಿತ್ರಣವನ್ನೇ ಬದಲಾವಣೆಯಾಗಿದೆ. ಈಗ ನಾಳೆ 2026 ಜುಲೈ 6ನೇ ತಾರೀಕಿಗೆ ಬರೋಬ್ಬರಿ 5 ವರ್ಷ ಸಚಿವಾಲಯ ಪ್ರಾರಂಭ ಆಗಿ 5 ವರ್ಷ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯದವರು ಏನ್ ಸೂಚನೆ ಕೊಟ್ಟರಪ್ಪ ಅಂದ್ರ 5 ವರ್ಷದ ಒಂದು ಯಶಸ್ವಿಗೆ ಸಹಕಾರಿ ಕ್ಷೇತ್ರದ ಒಂದು ಪಯಣ ಇಡೀ ದೇಶಾದ್ಯಂತ ಸಹಕಾರಿ ಸಪ್ತಾಹ ಒಂದು ಆಚರಣೆ ಮಾಡ್ಬೇಕನ್ನುವಂತ ಒಂದು ನಿರ್ಣಯ ಮಾಡಿದ್ರು. ಯಾವ್ದಂದ್ರ 29/6/2026ರಿಂದ 6/7/2026ನೇ ಇಸ್ವಿವರೆಗೆ ಸಹಕಾರಿ ಸಪ್ತಾಹ. ಇಲ್ಲಿ ಸಮಾಜಮುಖಿಯಾಗಿ ಒಂದು 10 ಹಲವಾರು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಇದೆ, ಆರೋಗ್ಯ ಶಿಬಿರ ಇದೆ, ಜಾಗೃತಿ ಶಿಬಿರ ಇದೆ, ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರ ಇದೆ, ಆಮೇಲೆ ಪಶು ವೈದ್ಯಕೀಯ ಶಿಬಿರ ಇದೆ. ಈ ತರ ಒಂದು 10-12 ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ 29/6/2026ರಿಂದ 6/7/2026ರವರೆಗೆ ದೇಶಾದ್ಯಂತ ಈ ಸಪ್ತಾಹ ಆಚರಣೆಯಲ್ಲಿದೆ. ನಮ್ಮ ಬಿಜಾಪುರದಲ್ಲಿ ಕೂಡ ಇಲಾಖೆಯವರು ಒಂದು
12 ಕಾರ್ಯಕ್ರಮ ಹಮ್ಮಿಕೊಂಡ. ಒಂದು ವಿಜಯಪುರದಲ್ಲಿ ಮುದ್ದೇಬೇಳ, ದೇವರಿಪ್ಪರಿಗೆ, ಆಲ್ಮೇಲ, ಇಂಡಿ ಎಲ್ಲ ಕಡೆ. ಈ ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಅಂತೇಳಿ ಇತ್ತೀಚೆಗೆ ನೂತನವಾಗಿ ನಾವು ನವೆಂಬರ್ದಲ್ಲಿ ನಮ್ಮ ಕಾರ್ಯ ಪ್ರಾರಂಭ ಮಾಡೀವಿ. ಇದೇನ್ ನಮ್ಮ ತಂಡ ಅದ, ಎಲ್ಲರೂ ನಾವು ಸೌಹಾರ್ದ ಸಹಕಾರಿಗಳ ಒಂದು ತಂಡ. ನಾವು ಕೂಡ ಈ ಸಹಕಾರಿ ಸಪ್ತಾಹದಲ್ಲಿ ಒಂದು 3 ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡ್ವಿ. ಒಂದು ನಮ್ಮ ಸುರೇಶ್ ಬಿರಾದಾರ ನಮ್ಮ ಶಾಂತಿನಿಕೇತನ PU ಕಾಲೇಜಿನಲ್ಲಿ ಈ ಯುವಕರಿಗೆ ಸಹಕಾರಿ ಕ್ಷೇತ್ರದ ಪರಿಚಯ ಆಗ್ಬೇಕು, ಸಹಕಾರಿ ಕ್ಷೇತ್ರದ ಮಹತ್ವ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ನಮ್ಮ ಸಿಂದಗಿಯಲ್ಲಿ ಪ್ರೇರಣಾ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಅಲ್ಲಿ ಸಸಿ ನೆಡುವಂತ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀವಿ. ಆಮೇಲೆ ತಾಳಿಕೋಟೆಯಲ್ಲಿ ಸದಾನಂದ ಸೌಹಾರ್ದ ಸಹಕಾರಿ ಅಂತ ಅವ್ರ ಮುಖಾಂತರ ಅಲ್ಲಿ ಒಂದು ಸೆಮಿನಾರ್, ಒಂದು ಚರ್ಚಾಕೂಟ ಕೂಡ ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಜಯಪುರ ಜಿಲ್ಲೆ ಎಲ್ಲ ನಾನು ಸಹಕಾರಿಗಳಲ್ಲಿ ಈ ಓಲ್ಡ್ ಆಕ್ಟ್ ಇರ್ಬೋದು, ನಮ್ಮ ಹೊಸ ಆಕ್ಟ್ ಇರ್ಬೋದು, ಎರಡೂ ಆಕ್ಟ್ನವರಿಗೆ ನಾ ಒಂದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಾವೆಲ್ಲರೂ ಈ ಸಹಕಾರಿ ಸಪ್ತಾಹದಲ್ಲಿ ಪಾಲ್ಗೊಳ್ರಿ. ಇಲಾಖೆ ಮುಖಾಂತರ 12 ಕಾರ್ಯಕ್ರಮ ಇದಾವೆ, ಜೊತೆಗೆ ನಮ್ಮ ಒಕ್ಕೂಟದಿಂದ 3 ಕಾರ್ಯಕ್ರಮ, ಒಟ್ಟು 15 ಕಾರ್ಯಕ್ರಮಗಳ ಒಂದು ಸಹಕಾರಿ ಸಪ್ತಾಹದಲ್ಲಿ ನಾವು ಹಮ್ಮಿಕೊಂಡಿದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಸಹಕಾರಿ ಸಪ್ತಾಹ ಯಶಸ್ವಿಗೊಳಿಸ್ಬೇಕು, ಸಹಕಾರಿ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚು ಜಾಗೃತರಾಗಬೇಕು, ಹೆಚ್ಚು ಯುವಕರು ಮಹಿಳೆಯರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು 8.9 ಲಕ್ಷ ಸಹಕಾರಿ ಸಂಘಗಳು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಾಗ ಇನ್ಕ್ರೀಸ್ ಆಗಿದೆ. 30 ಕೋಟಿ ಕೂಡ ಮೀರಿ ಸಹಕಾರಿಗಳ ಸದಸ್ಯರು ಸಂಸ್ಥೆಗಳು. ಒಂದು ಈಗ ಹೆಂಗಾಗಿದೆ ಅಂದ್ರೆ, ಒಂದು ರಾಷ್ಟ್ರೀಕೃತ ವ್ಯವಸ್ಥೆ, ಒಂದು ಪ್ರೈವೇಟ್ ವ್ಯವಸ್ಥೆ, ಅದ್ರ ಜೊತೆಗೆ ಅಮಿತ್ ಶಾ ಅವರು, ಮೋದಿ ಅವರ ಗುರಿ ಏನಪ್ಪಾ ಅಂತಂದ್ರ ಕೋಆಪರೇಟಿವ್, ಒಂದು ಪ್ಯಾರಲಲ್ ಎಕನಾಮಿ ಅಂತೇಳಿ. ಯಾಕಂದ್ರೆ ಇದು ಯಾವಾಗ್ಲೂ ಸದಸ್ಯರ ಪರವಾಗಿರ್ತದೆ. ಯಾಕಂದ್ರೆ ಪ್ರೈವೇಟ್ ಅಂದ್ರೆ ಪ್ರೈವೇಟ್ಗೆ ನಮ್ಮ ಕೋಆಪರೇಟಿವ್ಗೆ ಬಹಳ ಮಹತ್ವದ ಒಂದು ಡಿಫ್ರೆನ್ಸ್ ನಮ್ಗೆ ಗೊತ್ತಿರ್ಬೋದು. ಅಲ್ಲಿ ಒಂದು ಶೇರಿಗೆ 1 ಓಟ ಇರ್ತದೆ, ನಮ್ಗೆ ಇಲ್ಲಿ ಒಂದು ವ್ಯಕ್ತಿಗೆ 1 ಓಟ ಅಲ್ಲ. 50,000 ಶೇರ್ ಇದ್ದವರು 1 ಓಟ್ ಹಾಕಿದ್ರಂದ್ರೆ ಅವ್ರಿಗೆ 50,000 ಓಟ್ ಬಿದ್ದಂಗೆ ಆಗ್ತದೆ. ನಮ್ಮಲ್ಲಿ ನೀವು 10,000 ಇರಲಿ, 50,000 ಓಟ್ ಇರಲಿ, ಒಂದು ವ್ಯಕ್ತಿಗೆ 1 ಓಟ್. ಆ ಡಿಫ್ರೆನ್ಸ್ ಇಂದ ಕೋಆಪರೇಟಿವ್ ಸೆಕ್ಟರ್ ಒಂದು ಪ್ಯಾರಲಲ್ ಎಕನಾಮಿ ಅಂತೇಳಿ ಡೆವಲಪ್ ಮಾಡುವಂತ ದೃಷ್ಟಿಯಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಕೊಂಡು ಹೊರಟಿದೆ ಅನ್ನುವಂಥದ್ದು ನಾನು ಹೇಳಕ್ ಇಚ್ಛೆ.